ವಿಪಕ್ಷ ನಾಯಕ ರಾಹುಲ್ ಗಾಂಧಿ ತಮ್ಮ ಮೊದಲ ಭಾಷಣದಲ್ಲೇ ಅಬ್ಬರಿಸಿ ಬಿಟ್ರು, ಪವರ್ ಶೋ ಅನ್ನ ಕೊಟ್ರು. ಇವತ್ತು ನರೇಂದ್ರ ಮೋದಿ ಅವರ ಸರದಿ. ಲೀಡರ್ ಆಫ್ ದ ಹೌಸ್ ಆಗಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡುವಂತಹ ವಿಚಾರಗಳು ಹೇಗೆ ವಿಪಕ್ಷಗಳಿಗೆ ನಾಟಬಹುದು ಅನ್ನೋ ಕುತೂಹಲ ಕೂಡ ಸದ್ಯಕ್ಕೆ ಇದ್ದೇ ಇದೆ. 4:15ಕ್ಕೆ ನರೇಂದ್ರ ಮೋದಿ ಅವರು ಸಂಸತ್ತನ್ನ ಉದ್ದೇಶಿಸಿ ರಾಷ್ಟ್ರಪತಿಗಳ ವಂದನಾ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಭಾಷಣವನ್ನ ಮಾಡ್ತಾರೆ. ಸಾಮಾನ್ಯವಾಗಿ ಈ ಪದ್ಧತಿ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಬಟ್ ಇವತ್ತಿನ ಭಾಷಣದಲ್ಲಿ ವಿಪಕ್ಷಗಳ ಪ್ರತಿ ಆರೋಪಕ್ಕೂ ತಿರುಗೇಟು ಕೊಡುವಂತಹ ಪರಿ ಹೇಗಿರುತ್ತೆ ಅನ್ನೋ ಕುತೂಹಲ ಸದ್ಯಕ್ಕಿದೆ. ಸದನ ಸಂಘರ್ಷಕ್ಕೆ ಸಾಕ್ಷಿಯಾಗಿತ್ತು ನಿನ್ನೆ. ಇವತ್ತು ಯಾವ ರೀತಿ ಇರುತ್ತೆ ಅಂತ ಕುತೂಹಲ. ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮಾತಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಮಧ್ಯಾಹ್ನ 4:15ಕ್ಕೆ ಅಂದ್ರೆ ಇನ್ನೊಂದು ಕಾಲು ಗಂಟೆ ಅಷ್ಟೊತ್ತಿಗೆ ನರೇಂದ್ರ ಮೋದಿ ಅವರು ಸಂಸತ್ನಲ್ಲಿ ಮಾತನಾಡ್ತಾರೆ. ರಾಹುಲ್ ಗಾಂಧಿ ಅವರು 15 ವಿಚಾರಗಳನ್ನು ನಿನ್ನೆ ಪ್ರಸ್ತಾಪ ಮಾಡಿದ್ರು. ರಾಹುಲ್ ಹಾಗೂ ಇಂಡಿ ಕೂಟದ ಆರೋಪಗಳಿಗೆ ಸುದೀರ್ಘವಾಗಿ ಕೌಂಟರ್ ಕೊಡುವಂತಹ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರು ತನಿಖಾ ಏಜೆನ್ಸಿ ದುರ್ಬಳಕೆಯಿಂದ ಹಿಡಿದು ನೀಟ್ ಅಕ್ರಮಕ್ಕೆ ಕುರಿತಂತೆ ಹಿಡಿದು ಆಮೇಲೆ ಅಹಿಂಸಾ ಮಂತ್ರ ಪಠಣವನ್ನ ಕೂಡ ಮಾಡಿದ್ರು. ಹಲವು ಧರ್ಮ ಸೂಚಕ ಅಭಯ ಮುದ್ರೆಗಳ ಬಗ್ಗೆ ಮಾತಾಡಿದ್ರು. ಇದೆಲ್ಲದಕ್ಕೂ ಕೂಡ ಮೋದಿ ಅವರು ಕೊಡುವಂತಹ ಕೌಂಟರ್. ಮತ್ತೆ ನಿನ್ನೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಆಗಿದ್ದನ್ನ ಕೂಡ ನಿಮ್ಗೆ ನಾನು ನೆನಪು ಮಾಡಿಕೊಡ್ತೀನಿ. ಸಾಮಾನ್ಯವಾಗಿ ವಿಪಕ್ಷದವರು ಮಾತಾಡಬೇಕಾದ್ರೆ ಮೋದಿ ಅವರು ಎದ್ದು ನಿಂತು ಆಕ್ಷೇಪ ವ್ಯಕ್ತಪಡಿಸಿದ ಇತಿಹಾಸನೇ ಇಲ್ಲ. ಪಾರ್ಲಿಮೆಂಟರಿ ಪ್ರಾಕ್ಟೀಸ್, ಅವ್ರ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಅನ್ನ ಯಾರು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬಂದಿದ್ದಾರೋ, ವಿಪಕ್ಷದವ್ರು ಯಾರಾದ್ರೂ ಮಾತಾಡ್ತಾ ಇದ್ರೆ ಅವ್ರು ಕೂತ್ಕೊಂಡು ಆಲಿಸ್ಕೊಂಡು ನಂತರ ಅದಕ್ಕೆ ಟಕ್ಕರ್ ಕೊಡೋದು ಅವ್ರು ಮಾಡ್ಕೊಂಡು ಬಂದಂತಹ ಪಾರ್ಲಿಮೆಂಟರಿ ಪ್ರಾಕ್ಟೀಸ್. ಬಟ್ ನಿನ್ನೆ ರಾಹುಲ್ ಗಾಂಧಿ ಅವರು ಪ್ರತಿ ಮಾತಿನ ಮೂಲಕ ಬಿಜೆಪಿನ ಕೆಣಕೋ ಪ್ರಯತ್ನವನ್ನ ಮಾಡಿದ್ರಲ್ಲ, ಹಿಂದೂ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ವ್ಯಾಖ್ಯಾನಗಳನ್ನು ಕೊಡ್ತಾ ಇದ್ದ ಹಾಗೆ ನರೇಂದ್ರ ಮೋದಿ ಅವರು ಎದ್ದು ನಿಂತು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಅದರಲ್ಲೇ ಗೊತ್ತಾಗ್ತಾ ಇತ್ತು ಅವರು ರಾಹುಲ್ ಗಾಂಧಿ ಅವರ ಮಾತಿಗೆ ಅವರು ಕೆದಕುವಂತಹ ಪ್ರಯತ್ನಕ್ಕೆ ಎಷ್ಟು ಡಿಸ್ಟರ್ಬ್ ಆಗ್ತಾ ಇದ್ರು, ಎಷ್ಟು ವಿಚಲಿತರಾದಂಗೆ ಕಾಣಿಸ್ತಾ ಇತ್ತು ಅಂತ. ಇನ್ಫ್ಯಾಕ್ಟ್ ಇದಾದ ನಂತರ ನರೇಂದ್ರ ಮೋದಿ ಅವರ ಮಾತು ಅಥವಾ ಮಾತಿನ ಶೈಲಿ ಹೇಗಿರುತ್ತೆ ಅನ್ನುವಂತಹ ಕುತೂಹಲಕ್ಕೆ ಇನ್ನೇನು 14 ನಿಮಿಷದ ಉತ್ತರ ಸಿಕ್ಬಿಡುತ್ತೆ.